ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರ ಕ್ಷೇತ್ರದಲ್ಲಿ SIR 1,89,635 ಮತದಾರರ ಗಣಕೀಕರಣ. ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ರಿಂದ ಮಾಹಿತಿ ಸಂಪೂರ್ಣ. ಪ್ರಾಚಾರ್ಯ ಅರುಣಕುಮಾರ್ಗೆ ಜುಲೈ 31ರಿಂದ ನಿವೃತ್ತಿ ಜೀವನ, ಇಲಾಖೆಯಿಂದ ಅಭಿನಂದನ. ಮದ್ದಳೆವಾದಕ ಮಂಜುನಾಥ್ ಗುಡ್ಡೇದಿಂಬ ಅವರಿಗೆ HD ಕೃಷ್ಣಮೂರ್ತಿ ಪ್ರಶಸ್ತಿ ಪ್ರದಾನ. ಕೃಷಿ ಪದವೀಧರರಿಗೆ ಅನ್ಯಾಯ ಖಂಡಿಸಿ ಇರುವಕ್ಕಿ ಕೃಷಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಸಾಗರ ಕ್ಷೇತ್ರದ ಎಲ್ಲರ ಸಹಕಾರದೊಂದಿಗೆ ಈ ಬಾರಿಯ SIR ಪ್ರಕ್ರಿಯೆಯಲ್ಲಿ ಇದುವರೆಗೆ 90.51% ಗಣಕೀಕರಣ ಮಾಡಲಾಗಿದೆ ಎಂದು ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಹೇಳಿದರು. ಈ ಕುರಿತು ಮಂಗಳವಾರ ಇಲ್ಲಿನ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಮಾಹಿತಿ ನೀಡಿದ ಅವರು, 271 ಮತದಾನ ಕೇಂದ್ರದಿಂದ ಒಟ್ಟು 2,09,520 ಮತದಾರರಿಗೆ ಫಾರಂ ನೀಡಿದ್ದು, 1,89,635 ಮತದಾರರ ಗುರುತಿಸುವಿಕೆ ಪೂರ್ಣಗೊಂಡಿದೆ. ಇನ್ನು ಉಳಿದ 19,126 ಮತದಾರರ ಪೈಕಿ 6,212 ಮರಣ ಹೊಂದಿರುವವರು, 7,586 ಶಾಶ್ವತ ಹೊರಸ್ಥಳದಲ್ಲಿರುವುದನ್ನು ಗುರುತಿಸಲಾಗಿದೆ. ಆದರೆ 4,078 ಗೈರು ಮತದಾರರು ದಾಖಲಾಗಿದೆ ಎಂದು ಅವರು ಹೇಳಿದರು. ಇನ್ನು ಆಗಸ್ಟ್ 8ರೊಳಗೆ ಇದರಲ್ಲಿ ಯಾರೇ ಆದರೂ ಗುರುತಿಸಿಕೊಳ್ಳುವುದಕ್ಕೆ ಮುಂದೆ ಬಂದರೆ ಅವಕಾಶಗಳಿದ್ದು, ಇದಕ್ಕೆ ರಾಜಕೀಯ ಪಕ್ಷಗಳು ಕೂಡ ಮಾಹಿತಿ ನೀಡಬಹುದು ಎಂದು ಹೇಳಿದರು. ಸಾಗರ ಕ್ಷೇತ್ರದಲ್ಲಿ 1,200 ಮತದಾರರಿಗಿಂತ ಹೆಚ್ಚಿರುವ 12 ಮತಗಟ್ಟೆಗಳಿದೆ. ಆ ಮತಗಟ್ಟೆಗಳಲ್ಲಿ ಪಕ್ಕದಲ್ಲಿಯೇ ಮತ್ತೊಂದು ಮತಗಟ್ಟೆಯ ಅವಕಾಶ ಕಲ್ಪಿಸಲಾಗುತ್ತಿದೆ. ಅಲ್ಲದೆ 1,200ಕ್ಕೂ ಹೆಚ್ಚು ಮತದಾರರಿರುವ 5 ಮತಗಟ್ಟೆಯಲ್ಲಿ ಕೆಲ ಮತದಾರರನ್ನು ಸಮೀಪದ ಇನ್ನೊಂದು ಮತಗಟ್ಟೆಗೆ ಸೇರಿಸುವ ಮೂಲಕ ಮತದಾನ ಪ್ರಕ್ರಿಯೆಯನ್ನು ಅತ್ಯಂತ ಸುಲಲಿತವಾಗಿಸುವ ಕಾರ್ಯ ಮಾಡಲಾಗುತ್ತದೆ ಎಂದು ಅವರು ಮಾಹಿತಿ ನೀಡಿದರು. ತಹಸೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್, ಚುನಾವಣಾ ಶಾಖೆಯ ಫರ್ನಾಂಡಿಸ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಈ ಕುರಿತು ಅವರು ನೀಡಿರುವ ಪೂರ್ಣ ಮಾಹಿತಿ ಇಲ್ಲಿದೆ. ನಮಗೆ ವಹಿಸಿರ್ತಕ್ಕಂಥ ಕಾರ್ಯನ, ಗಣಕೀಕರಣ ಕಾರ್ಯನ ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀವಿ. ಈಗ ಅದಕ್ಕೆ ನಮ್ಮ BLOಗಳ ಪರಿಶ್ರಮ ಜೊತೆಗೆ ನಮ್ಮ ಬೂತ್ ಲೆವೆಲ್ ಏಜೆಂಟ್ಸ್ಗಳ ಸಹಕಾರ ಅತ್ಯಮೂಲ್ಯವಾಗಿತ್ತು. ಜೊತೆಗೆ ಅಧಿಕಾರಿಗಳು ಕೂಡ ಮತ್ತೆ ನಮ್ಮ ಎಲೆಕ್ಷನ್ ಶಾಖೆಯ ಸಿಬ್ಬಂದಿಗಳು ಕೂಡ ಅವಿರತವಾದಂಥ ಪರಿಶ್ರಮನ ಮಾಡಿ ಇವಾಗ ನಾವು ಜಿಲ್ಲೆಯಲ್ಲೇ ಫಸ್ಟ್ ನಾವು ಮುಗಿಸಿದೀವಿ ಈ ಕೆಲಸ. ಒಂದು ಎರಡನೇದಾಗಿ ನೋಡೋದಾದ್ರೆ, ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ BLO ಅವರು ಡೇ ಒನ್ನಿಂದ ಇವತ್ತೆಷ್ಟು ತಾರೀಕು? 28 ಅಂದ್ರೆ ಆಲ್ಮೋಸ್ಟ್ 1 ಮಂತ್ ಆಯ್ತು ನಾವು ಸ್ಟಾರ್ಟ್ ಮಾಡಿ, ಹೌದಲ್ವಾ? ಆಲ್ಮೋಸ್ಟ್ 1 ಮಂತ್ ಆಯ್ತು. ಈ 1 ಮಂತ್ ಅಲ್ಲಿ ನಾವು BLO ಅವರಾಗಿರ್ಬೋದು, BLA ಅವರಾಗಿರ್ಬೋದು, ಅಥವಾ ನಮ್ಮ ಕಚೇರಿನಿಂದ ಆಗಿರ್ಬೋದು, ನಮ್ಮ BLO ಮೇಲುಸ್ತುವಾರಿಗಳಾಗಿರ್ಬೋದು, ಎಲ್ಲರೂ ಸೇರಿ ಕೂಡ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಹೋದಾಗ ಡಿಸ್ಟ್ರಿಬ್ಯೂಷನ್ ಮಾಡಿದೀವಿ. ಬಟ್ ಕೆಲವರು ಇನ್ನೂ ಕೂಡ ಸಿಕ್ಕಿಲ್ಲ ನಮ್ಗೆ, ಹೌದಲ್ಲ? ಅಂಥವ್ರದ್ದು ಏನಾಗುತ್ತೆ ಅಂದ್ರೆ, ಈಗ ನಾವು ಕರಡು ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರನ್ನ ಬಿಟ್ಟು ಹೋಗುತ್ತೆ. ಜೊತೆಗೆ ಮುಂದುವರೆದಂತೆ ಯಾರು ಇಲ್ಲಿ ತನಕನೂ ಕೂಡ ಡಿಜಿಟೈಸೇಷನ್ ಮಾಡಿ ಕೊಟ್ಟಿಲ್ಲ, ಅವ್ರ ಹತ್ರನೇ ಫಾರ್ಮ್ ಇಟ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಇನ್ನು 8ನೇ ತಾರೀಕಿನ ತನಕ ಟೈಮ್ ಇದೆ. ಅವ್ರು ಬರ್ಬೋದು, ಎನಿ ಡೇ ಬಂದು ಅವರು ತಮ್ಮ ಒಂದು ಎನ್ಯುಮರೇಷನ್ ಫಾರ್ಮ್ ನ ಕೊಟ್ಟು ಅದನ್ನ ಗಣಕೀಕರಣ ಮಾಡಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತದೆ. ಅಂಥವ್ರ ಹೆಸರು ಮತ್ತೆ ನಮಗೆ ಕರಡು ಮತದಾರರ ಪಟ್ಟಿಯಲ್ಲಿ ಬರುತ್ತೆ. ಈ ವಿಚಾರವಾಗಿ ಯಾವುದೇ ಗೊಂದಲ ಇಲ್ಲ ಅಂತ ಭಾವಿಸ್ತೀವಿ. ಈಗ ನಾವು 90.51 ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಸುಮಾರು 271 ಮತಗಟ್ಟೆಗಳಿದ್ದಾವೆ. ಆ 271 ಮತಗಟ್ಟೆಗಳಲ್ಲಿ ನಮಗೆ 2,09,520 ಮತದಾರರಿದ್ದಾರೆ. ಅದರಲ್ಲಿ ಸುಮಾರು ನಿರ್ದಿಷ್ಟವಾಗಿ ಹೇಳ್ಬೇಕನ್ನೋದಾದ್ರೆ, ನಮ್ಮ ಈಗ ರೀಸೆಂಟ್ ರಿಪೋರ್ಟ್ ಪ್ರಕಾರ 90.51% ನಾವು ಅದನ್ನ ಗಣಕೀಕರಣ ಮಾಡಿದ್ವಿ. ಅದನ್ನು ಉಳಿದಂತೆ ಏನಿದಾವೆ ನಾವು ASDD ಅಂದ್ರೆ ಆಬ್ಸೆಂಟ್, ಶಿಫ್ಟೆಡ್, ಡೆತ್ ಅಂಡ್ ಡೂಪ್ಲಿಕೇಟ್ಸ್ ಅಂತ ಮಾರ್ಕ್ ಮಾಡಿದ್ವಿ. ನಮಗೆ ಚುನಾವಣಾ ಆಯೋಗದಿಂದ, ಕೇಂದ್ರ ಚುನಾವಣಾ ಆಯೋಗ ಮತ್ತೆ ನಮ್ಮ ರಾಜ್ಯ ಚುನಾವಣಾ ಆಯೋಗ ಅವರಿಂದ ನಮಗೆ ನಿರ್ದೇಶನ ಇತ್ತು, ಮತ್ತೆ ತಂತ್ರಾಂಶದಲ್ಲೇ ಅವಕಾಶ ಇದ್ದದ್ದು ASDD ಮಾರ್ಕ್ ಮಾಡಲಿಕ್ಕೆ. ಆ ಥರ ಎಷ್ಟು ಮಾರ್ಕ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ನಮ್ಮ ಇದರಲ್ಲಿ ಸುಮಾರು 19,126 ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ 19,126. ಅದರಲ್ಲಿ ನಿಮಗೆ 6,212 ಜನ ಡೆತ್ ಅಂತ, ಮರಣ ಹೊಂದಿದ್ದಾರೆ ಅಂತ, 4,078 ಇಲ್ಲಿ ತನಕನೂ ಕೂಡ ನಮಗೆ ಟ್ರೇಸ್ ಮಾಡ್ಲಿಕ್ಕಾಗಿಲ್ಲ, ಮತ್ತೆ ಅವರು ಅಬ್ಸೆಂಟ್ ಇದ್ದಾರೆ ಅಂತ. ಮತ್ತೆ ಪರ್ಮನೆಂಟ್ ಆಗಿ ಶಿಫ್ಟ್ ಆದವರು ಎಷ್ಟು ಜನ ಇದ್ದಾರೆ? 7,586. ನಿಮ್ಗೆ ಇದೆಲ್ಲ ಅಂಕಿಅಂಶಗಳನ್ನು ಕೂಡ ಮಾಧ್ಯಮ ಮಿತ್ರರಿಗೆ ನಾವು ಕೊಡ್ತೀವಿ, ಮತ್ತೆ ರಾಜಕೀಯ ಪಕ್ಷದವರಿಗೂ ಕೂಡ ಕೊಡ್ತೀವಿ. ಆಲ್ರೆಡಿ ಎನ್ರೋಲ್ಡ್
ಈಗ ಆಲ್ರೆಡಿ ಅವರು ಇನ್ನೊಂದು ಬೇರೆ ಕಡೆ ಅವರ ಹೆಸರು ಮತದಾರ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ, ಆದ್ರಿಂದ ಇಲ್ಲಿ ಅವರು ತಗೊಳ್ಳಿಕ್ಕೆ ಇಚ್ಛಿಸಿಲ್ಲ ಅಂತ ಹೇಳಿ ಅದನ್ನ ನಾವು ಇಲ್ಲಿ ಆಲ್ರೆಡಿ ಎನ್ರೋಲ್ಡ್ ಅಂತ ಮಾರ್ಕ್ ಮಾಡಿದ್ವಿ. ಮತ್ತೆ ಅದರ್ಸ್ ಇವೆಲ್ಲಾನು ಬಿಟ್ಟು ಹೊಸದಾಗಿ ಬೇರೆ ಕಾರಣಗಳಿಂದ ಆಗಿರ್ತಕ್ಕಂಥದ್ದು ESDD ಎಷ್ಟು 51 ಇವೆಲ್ಲನೂ ಸೇರಿಸಿದ್ರೆ 19,126 ಇದೆ. ನಮ್ಮ ಮತದಾರರು ಇನ್ನೂ ಕೂಡ ಬರ್ತಾ ಇದ್ದಾರೆ, ನಮ್ಮ BLOಗಳನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ. ದಿನೇ ಅವರು ಅಪ್ರೋಚ್ ಮಾಡ್ತಿದ್ದಾಗೇನೆ ನಮ್ಮ ESDD ಲಿಸ್ಟ್ ಏನಿದೆಯಲ್ಲ ಇದು ಕಡಿಮೆ ಆಗಿ ಅದು ಮತದಾರರ ಪಟ್ಟಿನ ಒಳಗಡೆ ಸೇರ್ಕೊಳ್ತಾರೆ. ಯಾರಾದರೂ ಅವರು ಪರಿಚಯ ಇದ್ರೆ, ಹುಡುಕಿದ್ರೆ, ಅಥವಾ ನಿಮ್ಮನ್ನೇನಾದರೂ ಆರಿಸ್ಕೊಂಡು ಬಂದು ಅವರು ನಮ್ಮ ಮತದಾರ ಪಟ್ಟಿನಲ್ಲಿ ನಾವು ಉಳಿಸ್ಕೋಬೇಕು, ನಾವು ಕೂಡ ಈ ಸಾಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಾವು ಮತದಾರಗಳು ಇದ್ದೀವಿ, ನಮ್ಮ ಹೆಸರನ್ನ ಮತದಾರ ಪಟ್ಟಿಯಲ್ಲಿ ಉಳಿಸ್ಕೋಬೇಕು ಅನ್ನೋಂಥ ಇಚ್ಛೆ ಇದ್ದವರು ಬಂದು ತಮ್ಮನ್ನು ಕಂಡ್ರೆ ತಾವು ಕೂಡ ನಮಗೆ ಮಾಹಿತಿಯನ್ನು ಕೊಟ್ಟು ಅವ್ರನ್ನ ಗಣಕೀಕರಣ ಮಾಡಲಿಕ್ಕೆ ಸಹಕಾರ ನೀಡಬಹುದಾಗಿದೆ. ಅದನ್ನು ಕೂಡ ಹೇಳಿದ್ವಿ. ಅದನ್ನು ಮೀರಿ ಇನ್ನೊಂದು ಅಂಶ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಏನು ಬಯಸ್ತೇನೆ ಅಂದ್ರೆ, ಸುಮಾರು 1,200ಕ್ಕಿಂತಲೂ ಹೆಚ್ಚಿಗೆ ಮತದಾರರಿರ್ತಕ್ಕಂಥ ಮತಗಟ್ಟೆಗಳಿದ್ವು ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ. ಎಷ್ಟಿದ್ವು? 12 ಇದ್ವು. 12 ಇದ್ವು. ಅದರ ಪಟ್ಟಿನೂ ಕೂಡ ನಮಗೆ ಪ್ರತ್ಯೇಕವಾಗಿ ನೀಡ್ತೇವೆ. ಆ 12 ಮತದಾರ ಕೇಂದ್ರಗಳನ್ನ ನಾವು ಅವಲೋಕಿಸಲಾಗಿ ಏನಾಗುತ್ತೆ, ಅದನ್ನ ನಾವು ಇನ್ನೊಂದು ಮತಗಟ್ಟೆಗೆ ನಾವು ಶೇರ್ ಮಾಡ್ಲಿಕ್ಕಾಗಲ್ಲ, ಹಂಚ್ಲಿಕ್ಕಾಗಲ್ಲ. ಆ ತರ ಇದೆ. ಉದಾಹರಣೆಗೆ ಇಲ್ಲಿ ನೋಡಿ, ಗೌರ್ಮೆಂಟ್ ಹೈಸ್ಕೂಲ್ ನಾರ್ತ್ ಸೈಡ್ ತ್ಯಾಗರ್ತಿ, ಅಲ್ಲಿ ನಮಗೆ ನಿಯರೆಸ್ಟ್ ಯಾವುದೇ ಮತಕ್ಷೇತ್ರಕ್ಕೂ ಮತಗಟ್ಟೆಗೆ ನಾವು ಹಂಚಕ್ಕೆ ಹೋಗ್ತೀವಿ ಅಂದ್ರೂ ಕೂಡ ಅಲ್ಲೂ ಕೂಡ 1,500 ಕ್ರಾಸ್ ಆಗುತ್ತೆ. ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಅದೇ ಒಂದು ಶಾಲೆನಲ್ಲಿ, ಅದೇ ಒಂದು ಬೂತ್ ಅಲ್ಲಿ ಇನ್ನೊಂದು PS ನ ಓಪನ್ ಮಾಡ್ತಾರೆ, ಪೋಲಿಂಗ್ ಸ್ಟೇಷನ್ ಓಪನ್ ಮಾಡ್ತಾರೆ. ಆ ತರ ಎಷ್ಟು ಸುಮಾರು 12 ಇದಾವೆ. 12 ಹೊಸದಾಗಿ ನಾವು ಇದನ್ನ ಮಾಡ್ತಾ ಇದೀವಿ. ಅದನ್ನ ಬಿಟ್ಟು ಇನ್ನು 5. ಎರಡನೇದ್ದು, ಈಗ ನಮ್ಮಲ್ಲಿ 1,200ಕ್ಕಿಂತಲೂ ಹೆಚ್ಚಿಗೆ ಮತದಾರರನ್ನು ಹೊಂದಿರತಕ್ಕಂಥ ಮತಗಟ್ಟೆಗಳಿದ್ದಾವೆ. ಅದರ ಅಕ್ಕಪಕ್ಕದಲ್ಲಿ ನಮಗೆ ಹಂಚಲಿಕ್ಕೆ ಅವಕಾಶ ಇದೆ. ಪಕ್ಕದ ಮತಗಟ್ಟೆ ನೋಡಿದ್ರೆ ನಮಗೆ 600, 800 ಇರುತ್ತೆ. ಇನ್ನು ಒಂದು 300ರಿಂದ 400 ನಾವು ಆ ಮತಗಟ್ಟೆಗೆ ಹಂಚ್ಬೋದು. ಯಾಕಂದ್ರೆ ವಿನಾಕಾರಣ ನಾವು ಮತಗಟ್ಟೆಗಳನ್ನ ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡ್ರು, ಮ್ಯಾನ್ ಪವರ್ ಇಂದ ಹಿಡ್ಕೊಂಡು ಪ್ರತಿಯೊಬ್ಬರಿಗೂ ಅನಾನುಕೂಲ ಆಗುತ್ತೆ ಅನ್ನೋ ಒಂದು ಹಿತದೃಷ್ಟಿಯಿಂದ ನಾವೇನ್ ಮಾಡಿದೀವಿ, ಈ ಒಂದು 5 ದಿನ, ಉದಾಹರಣೆಗೆ ಶ್ರೀಧರ್ ನಗರ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ನಂಬರ್ 2, ಅದರಲ್ಲಿ ನೋಡಿದ್ರೆ ನಮಗೆ ಜಾಸ್ತಿ ಇತ್ತು. ಅದನ್ನ ನಾವು ಅಲ್ಲೇ ಇನ್ನೊಂದು ರೂಮ್ ಮಾಡಿ ಪೋಲಿಂಗ್ ಸ್ಟೇಷನ್ ಅಲ್ಲಿ ಹಂಚಿದ್ವಿ. ಆ ಥರ ಸುಮಾರು ನಮ್ಮ ಶಿವಲಿಂಗಪ್ಪ ಹೈಸ್ಕೂಲ್ ಇರ್ಬೋದು, ಹೈಯರ್ ಪ್ರೈಮರಿ ಸ್ಕೂಲ್ ಜಮ್ಗಾರ್ ಇರ್ಬೋದು, SN ನಗರ ಏಕೆ ಕಾಲನಿ ಸಮುದಾಯ ಭವನ, ಅದು ಮತ್ತೆ ಉರ್ದು ನಿಯರ್ ನೂರಾಣಿ ಮದ್ರಾಸ SN ನಗರ, ಇವೆಲ್ಲ ಇದನ್ನು ಕೂಡ ನಾವು ಮರುಹೊಂದಾಣಿಕೆ ಮಾಡಿ 1,500ಕ್ಕಿಂತಲೂ ಕಡಿಮೆ ನಮಗೆ ರ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ಸ್ ಅಂತ ಹೇಳ್ತೀವಿ. ಅದನ್ನ ನಾವು ಮಾನ್ಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಾಡಿದ್ದೀವಿ. ಈ 12 ಹೊಸ ಮತಗಟ್ಟೆಗಳು ಸ್ಟಾರ್ಟ್ ಆದ್ರೆ ಈ ಒಂದು 5 ಏನಿದೆ ಮರುಹೊಂದಾಣಿಕೆ ಮಾಡಿಕೊಂಡು 1,500ಕ್ಕಿಂತಲೂ ಕಡಿಮೆ ಮತದಾರರು ಅಲ್ಲಿ ಬಂದು ಹಾಕಿ, ನಮ್ಗೇನು ಅಂದ್ರೆ ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ವೋಟರ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗುತ್ತೆ. ದೆನ್ ಒಂದೇ ಮತಗಟ್ಟೆಗಳಲ್ಲಿ ಸುಮಾರು ಜನ ಬಂದು ನಿಂತ್ಕೊಂಡು ಕ್ಯೂ ಹತ್ತದ್ ತಪ್ಪುತ್ತೆ. 1,500 ಅಂದ್ರೆ ಸರಾಗವಾಗಿ ಬಂದು ದಿನಪೂರ್ತಿ ಅವ್ರು ಏನಾದ್ರು ಬಂದದ್ದಾದ್ರೆ ಅಧಿಕಾರಿಗಳಿಗೆ ಕೆಲಸ ನಿರ್ವಹಿಸುವ ಕಾರ್ಯಕ್ಷಮತೆಯಿಂದ ಹಿಡ್ಕೊಂಡು ಜನಗಳಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು. 33 ವರ್ಷಗಳ ಉಪನ್ಯಾಸ ವೃತ್ತಿ ನಡೆಸಿ ಜುಲೈ 30ರಂದು ನಿವೃತ್ತಿಗೊಳ್ಳುತ್ತಿರುವ ಸಾಗರ ಬಾಲಿಕೆಯರ ಪದವಿ ಪೂರ್ವ ಕಾಲೇಜು ಪ್ರಾಚಾರ್ಯ ಅರುಣ್ ಕುಮಾರ್ ಅವರಿಗೆ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಚಂದ್ರಪ್ಪ ಗುಂಡುಪಲ್ಲಿ ನೇತೃತ್ವದಲ್ಲಿ ಅಭಿನಂದಿಸಲಾಯಿತು. ಹಿತ್ಲಾ ಪದವಿ ಪೂರ್ವ ಕಾಲೇಜಿನಲ್ಲಿ ವೃತ್ತಿ ಆರಂಭಿಸಿ 4 ವರ್ಷ ಸೇವೆ ಸಲ್ಲಿಸಿದ ನಂತರ ಹೊಸನಗರದಲ್ಲಿ 17 ವರ್ಷ ಹಾಗೂ ರಿಪ್ಪನಪೇಟೆಯಲ್ಲಿ 4 ವರ್ಷ ಸೇವೆ ಸಲ್ಲಿಸಿದ ಅರುಣ್ ಕುಮಾರ್ ನಂತರ ಪ್ರಾಚಾರ್ಯರಾಗಿ ಬಡ್ತಿ ಹೊಂದಿ ಕಳೆದ 8 ವರ್ಷಗಳಿಂದ ಸಾಗರದ ಬಾಲಿಕೆಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಅವರು ಉತ್ತಮ ಉಪನ್ಯಾಸಕರಾಗಿಯೂ ಮತ್ತು ಅತ್ಯುತ್ತಮ ಪ್ರಾಚಾರ್ಯರಾಗಿಯೂ ಹೆಸರು ಪಡೆದವರು. ಮೂಲತಃ ರಿಪ್ಪನಪೇಟೆಯವರಾದ ಅರುಣ್ ಕುಮಾರ್ ಪತ್ರಿಕಾ ಕ್ಷೇತ್ರದಲ್ಲೂ ಕೆಲಸ ಮಾಡಿದವರು. ಇವರ ಅಭಿನಂದನೆಯ ವೇಳೆ ನಿವೃತ್ತ ಉಪನಿರ್ದೇಶಕ ನಾಗರಾಜ್ ವಿ ಕದಲ್ಕರ್, ಸಾಗರ ನೌಕರರ ಸಂಘದ ಮಾಜಿ ಅಧ್ಯಕ್ಷ ಪರಮೇಶ್ವರಪ್ಪ, ಕಾಲೇಜು ಸಮಿತಿಯ ಸದಸ್ಯರು ಸೌಮ್ಯ, ಅರುಣ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಕಲಾವಿದರಾಗಿಯೇ ಯಕ್ಷಗಾನ ಕಲೆಯಲ್ಲಿ ಗುರುತಿಸಿಕೊಳ್ಳಬೇಕು ಎಂದೇನೂ ಇಲ್ಲ. ಒಬ್ಬ ಒಳ್ಳೆಯ ಪ್ರೇಕ್ಷಕನಿಗೂ ಜ್ಞಾನ ಪ್ರಬುದ್ಧತೆ ನೀಡಬಲ್ಲ ವಿಶೇಷ ಶಕ್ತಿ ಯಕ್ಷಕಲೆಗಿದೆ ಎಂದು ಸಾಗರ ಪ್ರಾಂತ್ಯದ ಪ್ರಸಿದ್ಧ ಮದ್ದಲೆ ವಾದಕ ಮಂಜುನಾಥ್ ಗುಡ್ಡೇದಿಂಬ ಹೇಳಿದರು. ಹಂಸ್ಕಾರು HD ಕೃಷ್ಣಮೂರ್ತಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಹಂಸ್ಕಾರು ಸಿದ್ಧಿವಿನಾಯಕ ಲಕ್ಷ್ಮೀನಾರಾಯಣ ಸಭಾಭವನದಲ್ಲಿ ಏರ್ಪಡಿಸಿದ್ದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ HD ಕೃಷ್ಣಮೂರ್ತಿ ಪ್ರಶಸ್ತಿ 2026ರ ಪ್ರಶಸ್ತಿ ಸನ್ಮಾನ ಗೌರವ ಸ್ವೀಕರಿಸಿ ನಂತರ ಅವರು ಮಾತನಾಡುತ್ತಿದ್ದರು. 50 ವರ್ಷಗಳ ಇತಿಹಾಸ
ಇತಿಹಾಸವಿರುವ ಶ್ರೀ ತ್ರಿಪುರಾಂತಕೇಶ್ವರ ಯಕ್ಷಗಾನ ತಾಳಮದ್ದಲೆಯ ಕಾರ್ಯಕ್ರಮಕ್ಕೆ ಹಿಂದೆ ಒಬ್ಬ ಪ್ರೇಕ್ಷಕನಾಗಿ ಹೋಗುತ್ತಿದ್ದ ನಾನು ಮುಂದೆ ಅದರ ಆಶ್ರಯದಲ್ಲಿ ಒಬ್ಬ ಕಲಾವಿದನಾಗಿ ರೂಪುಗೊಳ್ಳುವ ಹಿನ್ನೆಲೆಯಲ್ಲಿ ಅನೇಕರ ಸಹಕಾರ ಇದೆ. ಅದರ ನೆನಪು ಸದಾ ನಮಗಿರಬೇಕು ಎಂದ ಅವರು ಇಂದಿನ ಯುವ ಪೀಳಿಗೆ ಕಲಿಯುವ ಆಸಕ್ತಿಗೂ ಮುನ್ನ ಆಲಿಸುವ ಆಸಕ್ತಿ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು. ಪ್ರಶಸ್ತಿ ಕುರಿತು ಸುಬ್ರಾಯ್ ಕೊರ್ಲೆಕೈ ಮಾತನಾಡಿದರು. ಸಂಸ್ಥೆಯ ಅಧ್ಯಕ್ಷ ವಿದ್ಯಾಶಂಕರ್ ಅಧ್ಯಕ್ಷತೆ ವಹಿಸಿದ್ದರು. ರೂಪಾ, ಪದ್ಮಶ್ರೀ, ಶ್ರೀಕೃಷ್ಣ, ಮಮತಾ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಂತರ ಶ್ರೀ ತ್ರಿಪುರಾಂತಕೇಶ್ವರ ಯಕ್ಷಗಾನ ತಾಳಮದ್ದಲೆ ಕಲಾ ಕೇಂದ್ರದವರಿಂದ ಜಾಂಬವತಿ ಕಲ್ಯಾಣ ಎಂಬ ಯಕ್ಷಗಾನ ತಾಳಮದ್ದಲೆ ನಡೆಯಿತು. ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿ ಹಾಗೂ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಗಾಳಿಗೆ ತೂರಿ ಅನ್ಯ ಪದವೀಧರರಿಗೆ ಅವಕಾಶ ನೀಡುತ್ತಿರುವುದನ್ನು ವಿರೋಧಿಸಿ ಇರುವಕ್ಕಿ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಪದವಿ ವಿದ್ಯಾರ್ಥಿಗಳು ವಿವಿಯಿಂದ ಅನಂತಪುರ ಬಸ್ ನಿಲ್ದಾಣವರೆಗೆ ಮೆರವಣಿಗೆ ನಡೆಸಿ ನಂತರ ಮನವಿ ಸಲ್ಲಿಸಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿ ಬೆಂಬಲ ಸೂಚಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ದಿನೇಶ್ ಶಿರ್ವಾಳ್, ರಾಜ್ಯಾದ್ಯಂತ ಕೃಷಿ ವಿದ್ಯಾರ್ಥಿಗಳಿಗೆ ನೇಮಕಾತಿ ವಿಚಾರದಲ್ಲಿ ತೀವ್ರ ಅನ್ಯಾಯವಾಗುತ್ತಿದೆ. ಇದರಿಂದಾಗಿ ನೈಜ ವಿದ್ಯಾರ್ಥಿಗಳು ಬೀದಿಗೆ ಇಳಿಯುವ ಪರಿಸ್ಥಿತಿ ಬಂದಿದೆ. ಸರ್ಕಾರ ಏನು ಮಾಡಲು ಹೊರಟಿದೆ ಎಂಬುದು ತಿಳಿಯುತ್ತಿಲ್ಲ. ಅರ್ಹತೆ ಇರುವ ಕೃಷಿ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಬೇರೆಯವರಿಗೆ ಅವಕಾಶ ಮಾಡಿಕೊಡುತ್ತಿರುವುದು ತೀವ್ರ ವಿಷಾದನೀಯ ಸಂಗತಿ ಎಂದು ಆಕ್ರೋಶ ಹೊರಹಾಕಿದರು. ಕೃಷಿ ವಿದ್ಯಾರ್ಥಿಗಳಾದ ಕೊಟ್ರೇಶ್ ಮತ್ತು ಭಾಗ್ಯಲಕ್ಷ್ಮಿ ಮಾತನಾಡಿದರು. ಕೃಷಿ ವಿದ್ಯಾರ್ಥಿಗಳಾದ ರಾಘವೇಂದ್ರ, ಪ್ರಥಮ್, ಸಾಗರಿಕಾ, ಕಾಶಿನಾಥ್, ಪ್ರಕೃತಿ, ನಿಧಿಶ್ರೀ, ವೈಷ್ಣವಿ ಮತ್ತಿತರ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಬಹಳಷ್ಟು ಆಶಾಭಾವನೆ ಇಟ್ಕೊಂಡು ಕೆಲವು ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ವಿದ್ಯಾರ್ಥಿಗಳು. ಆ ಸಂದರ್ಭದಲ್ಲಿ ಸರ್ಕಾರದ ಎಡವಟ್ಟಿನ ತೀರ್ಮಾನಗಳಿಂದ, ಯಾವ್ಯಾವುದೋ ಆಮಿಷಗಳಿಗೆ ಒಳಗಾಗಿ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳಿಂದ ನೈಜ ವಿದ್ಯಾರ್ಥಿಗಳಿಗೆ ಭಾಳ ದೊಡ್ಡ ಮೋಸ ಆಗ್ತದೆ. ಅದು ಇಲ್ಲೂ ಕೂಡ ಆಗ್ತಕ್ಕಂಥದ್ದು ಖಂಡಿತವಾಗಿ ಭಾಳ ಬೇಗ ಗ್ರಹಿಸಿದ್ದಾರೆ ವಿದ್ಯಾರ್ಥಿಗಳು. ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಮಕ್ಕಳ ಜೊತೆಗೆ ಸದಾ ಇರ್ತದೆ. ಮುಂದಿನ ದಿನಗಳಲ್ಲಿ ಇವ್ರ ಜೊತೆ ಕೂತು ಸಮಾಲೋಚನೆ ನಡೆಸಿ ಹೋರಾಟವನ್ನು ಹೇಗೆ ಸಂಘಟಿಸಬೇಕು ಮತ್ತು ಹೇಗೆ ಗಟ್ಟಿಯಾದ ಹೋರಾಟವನ್ನು ರೂಪಿಸಬೇಕು ಅನ್ನೋದ್ರ ವಿಚಾರವಾಗಿ ಅವರಿಗೆ ಸಲಹೆ ಸಹಕಾರಗಳನ್ನ ಕೊಟ್ಕೊಂಡು ಅವ್ರ ಜೊತೆ ಗಟ್ಟಿಯಾಗಿ ನಿಂತು ಈ ಹೋರಾಟವನ್ನು ಯಶಸ್ವಿಗೊಳಿಸ್ತೇವೆ. ಸರ್ಕಾರವನ್ನು ಬಡಿದೆಬ್ಬಿಸಿ ಈ ನಿರ್ಧಾರದಿಂದ ಹಿಂದೆ ಸರಿಯೋ ಹಾಗೆ ಮಾಡೇ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮುಖಾಂತರ ಸರ್ಕಾರ ನಮಸ್ಕಾರ.